कृष्णाय वासुदेवाय हरे परमात्मने गुणतक्लेशनाशाय गोविंदाय नमः। तपस्वाध्याय शुश्रूषा कृष्णपूजारतमुनिं विश्वेशविष्टं वंदे परिपुराट चक्रवर्तिनं ಶ್ರೀ ಗುರುಭ್ಯೋ ನಮಃ। ಇವತ್ತಿನ ಕಮಟಧಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ। ಇವತ್ತು ನಾವು ಇನ್ನು ಮುಂದಿನ ಪಕ್ಷದ ತೃತೀಯಾದ ದಿನ ನಮ್ಮ ಈ ಪೂರ್ಣಪ್ರಮತಿ ಸಂಸ್ಥಾಪಕರಾದಂತಹ ವಿಶ್ವೇಶತೀರ್ಥರ ಆರಾಧನೆ ಇದೆ। ಅವರ 4ನೇ ವರ್ಷದ ಆರಾಧನೆ, ಆ ಆರಾಧನೆಯ ನಿಮಿತ್ತವಾಗಿ ನಾವು ಒಂದು 2-3 ವಾರಗಳ ಕಾಲ ಅವರು ಜ್ಞಾನಿಗಳಾದ್ರಿಂದ ಜ್ಞಾನಿಗಳಿಗೆ ಜ್ಞಾನದ ವಿಷಯ ಹೆಚ್ಚು ಯಾವಾಗಲೂ ಇಷ್ಟಪಡುತ್ತಾರೆ। ಏನಂತ ಹೇಳಿದ್ರೆ ಇದರಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲದಕ್ಕಿಂತಲೂ ಏನು ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಸ್ಮಾಂ ಪ್ರಯತಾತ್ಮನಃ। ನೀವು ಏನ್ ಬೇಕಾದ್ರೂ ಕೊಡಿ, ನಮಗೆ ಸಂಪತ್ತಿಲ್ಲ, ಅದಿಲ್ಲ, ನಾವು ದೊಡ್ಡದಾಗಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಎಲ್ಲದಕ್ಕಿಂತ ಪೂಜೆಗಿಂತ ಹೆಚ್ಚು ನೀವು ಭಕ್ತಿಯಿಂದ ನೀರು ಕೊಟ್ಟರು ನಾನು ತಗೊಳ್ತೀನಿ। ನೀರು ಕೊಡೋದಕ್ಕಿಂತ ಅದ್ರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಭಕ್ತಿಯನ್ನ ಪರಮಾತ್ಮನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡೋದು। ಭಕ್ತಿ ಅಂತ ಹೇಳಿದ್ರೆ ಸ್ನೇಹ ಅಂತ ಅರ್ಥ। ಸ್ನೇಹ ಒಬ್ಬೊಬ್ಬರಿಗೆ ಅನೇಕ ರೀತಿಯಾಗಿ ಬರುತ್ತೆ। ಕೆಲವರಿಗೆ ಶಾಸ್ತ್ರ ಶ್ರವಣದಿಂದಾಗಿ, ಕೆಲವರಿಗೆ ಈ ರೀತಿಯಾಗಿ ಸಂಗೀತ ಶ್ರವಣದಿಂದಾಗಿ, ದಾಸರು ಮಾಡಿದಂತಹ ಸಂಗೀತ ಪದಗಳಿಂದ ಅವರಿಗೆ ಇನ್ನು ಹೆಚ್ಚಿನ ಭಕ್ತಿ ಉಂಟಾಗಿದೆ। ಆದ್ದರಿಂದಾಗಿ ಆ ಭಕ್ತಿಯ ಅಭಿವೃದ್ಧಿಗಾಗಿ ನಾವು ದಾಸರು ಮಾಡಿದಂತಹ ಪರಮಾತ್ಮನ ಹಿರಿಮೆಯನ್ನ, ಪರಮಾತ್ಮನ ಲೀಲೆಗಳನ್ನು ಹೇಳುವಂತಹ ದಾಸರ ಪದಗಳನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ। ಇವತ್ತು ನಮ್ಮ ಗಾಯಕರಾಗಿರುವುದು ಪ್ರಣವ ಶಿರಗುಪ್ಪಿಯವರು। ಇಲ್ಲಿ ಇದೇ ಪೂರ್ಣಪ್ರಮತಿಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ। ಹಾಗೆ ತಬಲ ವಾದಕ ಕೃಷ್ಣ ಅಂತ ಹೇಳಿ ಇಲ್ಲೇ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ। ನಾನು ಅವನು ಚಿಕ್ಕವನಿದ್ದಾಗ ಚೆನ್ನಾಗಿ ಮಾತಾಡ್ತಿರ್ತಾನೆ ಅಂತ ಕೇಳಿದ್ದೇನೆ। ಇವಾಗ ಪ್ರೌಢಾವಸ್ಥೆಯಲ್ಲಿ ಹೇಗೆ ಹೇಳ್ತಾನೆ ಅಂತ ಕೇಳೋ ಭಾರಿ ಕುತೂಹಲ ಇದೆ। ಇಬ್ರು ಇನ್ನು 1 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಬೋದು। ಪುಟದೀಪ ಅಂತ ಇದನ್ನ ಪ್ರಸ್ತುತಿಪಡಿಸುತ್ತೇವೆ।
ರಾಯ
ಭಾರತಿ
ಕಲಿತು ಜೂನಿಯರ್ ತೇರ್ಗಡೆ ಆಗಿ ಈಗ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಶ್ರೀಕೃಷ್ಣ ಅಂತ ಹೇಳಿ ಅವನು ಈಗ ಇಲ್ಲೇ ಶಾಲೆಯಲ್ಲಿ ಕೇಶವನ ಹತ್ರ ಕಲಿತಾ ಇದ್ದಾನೆ. ಇಬ್ಬರು ಕೂಡ ಏನೋ ಪ್ರಾಯಶಃ ಎಷ್ಟು ಒಟ್ಟಾಗಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಅಷ್ಟು ತಾಳಮೇಳಗಳಲ್ಲಿ ಅಷ್ಟು ಒಂದಾಗಿ ಕಾಣಿಸ್ತಾರೆ. ಆ ರೀತಿ ಯಾವಾಗಾದ್ರೂ ಒಟ್ಟಿಗೆ ಹೋಗಿ ಬೇರೆ ಕಡೆ ಕಥೆಯನ್ನು ನಡೆಸಿದ್ದೀರಾ? ಇಬ್ರು ಕೂಡ ಇವನು ಹಾಡಿನ ಹಾಗೆ ತಬಲವನ್ನು ನುಡಿಸ್ತಾನೆ, ಅವನು ತಬಲದ ಹಾಗೆ ಹಾಡನ್ನು ಹಾಡ್ತಾನೆ. ಇಬ್ರು ಹಾಗೆ ಒಟ್ಟಾಗಿದ್ದಾರೆ. ಇಂತಹ ಜೋಡತ್ತುಗಳು ನಮ್ಮ ಶಾಲೆಯಲ್ಲಿ ಬಂದಿವೆ. ಈ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರಿಂದಾಗಿ ಅವರೊಬ್ಬರಿಗೆ ನಮ್ಮ ಶಾಲೆಯಿಂದಾಗಿ ಸಣ್ಣ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಹೀಗೆ ನಾಳೆಯೂ ಕೂಡ ನಮ್ಮ ಶಾಲೆಯ ಅಧ್ಯಾಪಕರಾದಂತಹ ಅನಂತಶೇನಾಚಾರ್ಯರಿಂದ ನಾಳೆ ಉಪನ್ಯಾಸ ಇದೆ. ಇದೇ ಸಂಜೆ 5:15 ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹೀಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರಣ